ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಸಮಯದಲ್ಲಿ ದೇವರ ಮಾತುಗಳನ್ನು ಧ್ಯಾನಿಸಲು ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ವರ್ಷದ ಕೊನೆಯ ತಿಂಗಳಿನ 10ನೇ ದಿನದಲ್ಲಿ ನಮ್ಮನ್ನು ನಡೆಸಿದ್ದೀರಿ. ನಿಮ್ಮ ಕೃಪೆಯಲ್ಲಿ ಮುಂದೆ ಸಾಗುವಾಗ ನಿಮ್ಮ ಆಶೀರ್ವಾದಗಳನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಲ್ಲಿ ನೋಡಿದರೂ ಸಹ ಕ್ರಿಸ್ಮಸ್ಸಿನ ಸಡಗರ ಇದೆ. ಅನೇಕ ದೇಶಗಳಲ್ಲಿ ನೋಡ್ತಿದ್ದೇವೆ. ನಮ್ಮ ದೇಶದಲ್ಲೂ ಕೂಡ ಆಗಲೇ ಕ್ರಿಸ್ಮಸ್ ಕ್ಯಾರಲ್ಸ್ ಎಂದು, ಕ್ರಿಸ್ಮಸ್ ಸರ್ವಿಸ್ ಎಂದು, ಕ್ರಿಸ್ಮಸ್ ಮೀಟಿಂಗ್ಸ್ ಎಂದು ಎಂಬ ಸಂಗತಿ ಕೇಳ್ತಿದ್ದೇವೆ. ಕೆಲವರಿಗೆ ಕ್ರಿಸ್ಮಸ್ ಎಂಬ ಮಾತು ಬೈಬಲ್ನಲ್ಲಿಯೇ ಇಲ್ಲ, ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಿ ಎಂಬುದಾಗಿ ಆ ಕಾಲದ ಫರಿಸಾಯರಂತೆ ಪ್ರಶ್ನಿಸುವವರನ್ನು ಕೂಡ ನೋಡ್ತೇವೆ. ಹಾಗೆಯೇ ಹಬ್ಬ ಅನ್ನುತ್ತಾ ಒಂದು ಮಿತಿಗತಿ ಇಲ್ಲದೆ ಇಷ್ಟಾನುಸಾರವಾಗಿ ಕುಡಿದು ಕುಣಿದಾಡುತ್ತಾ ಲೌಕಿಕ ರೀತಿಯಾಗಿ ಹಬ್ಬವನ್ನು ಹಬ್ಬದಂತೆ ಆಚರಿಸಲು ಪ್ರಯತ್ನಿಸುವವರು ಇರುವುದನ್ನು ನೋಡ್ತೇವೆ. ಇದು ತಪ್ಪೇ, ಅದು ತಪ್ಪೇ. ಯೇಸು ಕ್ರಿಸ್ತನ ಜನನದ ಕುರಿತು ನಾವು ಧ್ಯಾನಿಸೋಣ ಬನ್ನಿ. ಕ್ರಿಸ್ತನ ಆರಾಧನೆ, ಕ್ರೈಸ್ಟ್ ಮಾಸ್. ಕ್ರಿಸ್ತನನ್ನು ಆರಾಧಿಸುವಂಥದ್ದು, ಆತನ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಆತನ ಜನನ ನಮ್ಮ ಜನನದಂತೆ ಅಲ್ಲ, ಅದು ಪ್ರತ್ಯೇಕವಾದದ್ದಾಗಿದೆ. ಆ ವಿಷಯವನ್ನು ನಾವು ನೋಡಬೇಕಾದರೆ ಮತ್ತಾಯನ ಸುವಾರ್ತೆ ಮೊದಲ 2 ಅಧ್ಯಾಯಗಳಲ್ಲಿ, ಲೂಕನ ಸುವಾರ್ತೆ 1-2 ಅಧ್ಯಾಯಗಳಲ್ಲಿ ಓದುವಾಗ ಆತನ ಜನನದ ಕುರಿತಾಗಿ ಕನಿಷ್ಠ 4 ಅಧ್ಯಾಯಗಳಲ್ಲಿ ವಿವರವಾಗಿ ಬರೆಯಲ್ಪಟ್ಟಿದೆ. ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ 26ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಯಾರು ಆಕೆ? ಮರಿಯಳು. ಹೀಗೆ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಆ ಗಾಬ್ರಿಯೇಲನೆಂಬ ದೂತನು ಗಲಿಲಾಯ ಊರಿನಲ್ಲಿರುವ, ಅಂದರೆ ಗಲಿಲಾಯ ಪ್ರಾಂತ್ಯದ ನಜರೇತ್ ಎಂಬ ಊರು, ಈಗಲೂ ಇದೆ ನಜರೇತ್ ಎಂಬ ಊರು. ನಾನು ಆ ನಜರೇತ್ ಎಂಬ ಊರಿಗೆ 2 ಸಾರಿ ಹೋಗಿದ್ದೇನೆ. ಅಲ್ಲಿ ಅದು ಮರಿಯಳ ಸ್ವಂತ ಊರಾಗಿದೆ. ಅಲ್ಲಿ ಚಿಕ್ಕ ಮನೆ ಇವತ್ತಿಗೂ ಇದೆ, ಅದು ಹಾಳಾದಂತಹ ಸ್ಥಿತಿಯಲ್ಲಿದೆ. ಮೊದಲ ಸಾರಿ ಹೋದಾಗ ಒಳಗಡೆ ಹೋಗಲು ಬಿಟ್ಟರು, 2ನೇ ಸಾರಿ ಹೋದಾಗ ಬಿಡಲಿಲ್ಲ. ಒಂದು ಚಿಕ್ಕ ಕೋಣೆ ಅಷ್ಟೇ. ಆ ಚಿಕ್ಕ ಕೋಣೆಯೊಳಗೆ ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವ ಮರಿಯಳನ್ನು ದೇವರು ನೋಡಿದ್ರು. ಲೋಕ ರಕ್ಷಕನನ್ನು ಲೋಕಕ್ಕೆ ಕಳಿಸುವುದಕ್ಕಾಗಿ ಯಾರನ್ನು ನಾನು ಉಪಯೋಗಿಸಿಕೊಳ್ಳಬೇಕು ಎಂದು ದೇವರು ಹುಡುಕಿದ್ರು. ಯಥಾರ್ಥರನ್ನು ಕಂಡುಕೊಳ್ಳಲು ಯೆಹೋವನ ಕಣ್ಣುಗಳು ಲೋಕವೆಲ್ಲ ಪ್ರಸರಿಸುತ್ತಿದೆ ಎನ್ನುವಂತೆ ಮರಿಯಳನ್ನು ಕಂಡುಕೊಂಡ್ರು. ಆಕೆ ಕನ್ಯೆಯಾಗಿದ್ದಳು, ಆಕೆ ಭಕ್ತಿಯುಳ್ಳವಳಾಗಿದ್ದಳು, ಧರ್ಮಶಾಸ್ತ್ರ ಅರಿತವಳಾಗಿದ್ದಳು, ಆಕೆ ದೀನಳಾಗಿದ್ದಳು. ಆಕೆಯ ಯೋಗ್ಯತೆಗಳು ಎಷ್ಟೋ ಇವೆ ಗಮನಿಸಿ ನೋಡುವುದಾದರೆ. ಒಬ್ಬ ಯವನ ಕಾಲದಲ್ಲಿರುವಂತಹ ಒಬ್ಬ ಪುರುಷನನ್ನು ಅರಿಯದಿರುವ, ಪುರುಷನನ್ನು ಮುಟ್ಟದಿರುವ, ತನ್ನ ಕನ್ಯತ್ವವನ್ನು ಕಾಪಾಡಿಕೊಂಡಿರುವ ಒಬ್ಬ ಪರಿಶುದ್ಧಳನ್ನು ದೇವರು ನೋಡ್ತಾರೆ. ಆಗಲೇ ಯೋಸೇಫನು ಎಂಬ ವ್ಯಕ್ತಿಯೊಂದಿಗೆ ಆಕೆ ನಿಶ್ಚಿತಾರ್ಥ ಮಾಡಿಕೊಂಡಿರ್ತಾಳೆ. ಇನ್ನೂ ವಿವಾಹ ಆಗಿರಲಿಲ್ಲ. ಈ ಕಾಲದಲ್ಲಂತೂ ವಿವಾಹಕ್ಕಿಂತ ಮುಂಚೆಯೇ, ನಿಶ್ಚಿತಾರ್ಥಕ್ಕಿಂತ ಮುಂಚೆಯೇ ಇಷ್ಟ ಬಂದಂತೆ ತಿರುಗಾಡ್ತಾರೆ. ಆದರೆ ಆ ಕಾಲದಲ್ಲಿ ಇದ್ದ ಸಂಪ್ರದಾಯವೇನೆಂದರೆ, ನಿಶ್ಚಿತಾರ್ಥವಾದ ನಂತರವೂ ಕೂಡ 1 ವರ್ಷದವರೆಗೂ ಅವರಿಬ್ಬರೂ ತಮ್ಮ ತಮ್ಮ ಮನೆಯಲ್ಲಿಯೇ ಇರುತ್ತಾ, ಅವರು ಒಬ್ಬರಿಗೋಸ್ಕರ ಒಬ್ಬರು ಕಾದಿರುತ್ತಾ, ಅವರು ತಮ್ಮ ಯಥಾರ್ಥತೆಯನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ, ಆ 1 ವರ್ಷ ಕಾಲದವರೆಗೂ ಅವರು ನಿಜವಾಗಲೂ ಒಬ್ಬರಿಗೋಸ್ಕರ ಒಬ್ಬರು ಬದುಕಲು ನಿರ್ಣಯಿಸಿಕೊಂಡಿದ್ದಾರೆಂದು, ಅಪವಿತ್ರತೆಗೆ ಅವಕಾಶ ಕೊಡಲಿಲ್ಲವೆಂಬುದು ದೃಢವಾದಾಗಲೇ ಅವರು ವಿವಾಹ ಮಾಡಿಕೊಳ್ತಿದ್ರು. ಆ ಸಮಯದಲ್ಲಿ ಗಾಬ್ರಿಯೇಲನೆಂಬ ದೂತ, ಗೊತ್ತಲ್ಲವೇ, ಗಾಬ್ರಿಯೇಲನು, ಮೀಕಾಯೇಲನು, ಲೂಸಿಫರನು, ಈ 3 ಪ್ರಧಾನ ದೂತರನ್ನಾಗಿ ದೇವರು ಮಾಡಿದಾಗ ಒಬ್ಬನನ್ನು ಆರಾಧನೆ ನಡೆಸುವುದಕ್ಕಾಗಿ ಮಾಡಿದ್ರು, 2ನೇ ದೂತ ಸಂದೇಶಗಳನ್ನು ಕೊಂಡೊಯ್ಯುವುದಕ್ಕಾಗಿ ಉಂಟು ಮಾಡಿದ್ರು, ಮೀಕಾಯೇಲನನ್ನು ವಾರ್ ಮಾಡುವುದಕ್ಕಾಗಿ, ಯುದ್ಧ ಮಾಡುವುದಕ್ಕಾಗಿ. 3 ಪ್ರಧಾನ ದೂತರಾಗಿರುವ ಇವರಲ್ಲಿ ಲೂಸಿಫರನು ತಿರುಗಿ ಬಿದ್ದು ಸೈತಾನನಾಗಿ ಬದಲಾಗುತ್ತಾನೆ. ಆದರೆ ಗಾಬ್ರಿಯೇಲನೆಂಬ ದೂತ ದೇವರ ಸಂದೇಶಗಳನ್ನು ಭೂಲೋಕಕ್ಕೆ ತೆಗೆದುಕೊಂಡು ಬರುವುದು ನಡೆಯುತ್ತಾ ಇತ್ತು. ದೇವರ ಬಳಿಯಿಂದ ಕಳಿಸಲ್ಪಟ್ಟನು. ಎಲ್ಲಿಗೆ?
ಗಲಿಲಾಯ ಸೀಮೆಯಲ್ಲಿರುವ ಬೆತ್ಲೆಹೇಮ್ ಎಂಬ ಊರಿಗೆ. ಬೆತ್ಲೆಹೇಮ್ ಈಗಲೂ ಕೂಡ ಇದೆ. ಬೆತ್ಲೆಹೇಮ್ ಒಂದು ಚಿಕ್ಕ ಊರಾಗಿದೆ, ಈಗ ಅಲ್ಪ ಸ್ವಲ್ಪ ದೊಡ್ಡ ಊರಾಗಿದೆ. ನಜರೇತ್ ಕೂಡ ಒಂದು ಚಿಕ್ಕ ಊರಾಗಿದೆ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸುತ್ತಾರೆ. ಆದರೆ ನಜರೇತ್ ಎಂಬ ಊರು ಮರಿಯಳ ಹುಟ್ಟೂರಾಗಿದೆ. ಖಾನೇಶುಮಾರಿ ಮಾಡಿಸಿಕೊಳ್ಳುವುದಕ್ಕಾಗಿ ನಜರೇತಿನಿಂದ ಬೆತ್ಲೆಹೇಮಿಗೆ ಯೋಸೇಫನು ಮರಿಯಳು ಹೋಗುವುದನ್ನು ನೋಡುತ್ತೇವೆ. ಇನ್ನು ಕ್ರಿಸ್ಮಸ್ ಪ್ರಾರಂಭವಾಗಿಲ್ವಲ್ಲ, ಇದೇನು ಈ ಸಂದೇಶ ಅನ್ನಬಹುದೇನೋ. ಡಿಸೆಂಬರ್ 25ಕ್ಕೆ ಯೇಸು ಹುಟ್ಟಿದ್ದಾರೆ ಎಂದು ಎಲ್ಲಿಯೂ ದೃಢವಾಗಲಿಲ್ಲ. ಆದರೆ ಖಚಿತವಾಗಿಯೂ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ ಎಂಬುದು ದೃಢವಾಗಿ ನಂಬುತ್ತೇವೆ. ಅದನ್ನೇ ದೇವರ ವಾಕ್ಯ ಕೂಡ ಹೇಳುತ್ತೆ. ಕೆಲವೊಂದು ವೃದ್ಧರಿಗೆ ಹುಟ್ಟು ದಿನ ಕೇಳಿದ್ರೆ ಅವರಿಗೆ ಜ್ಞಾಪಕ ಇರಲ್ಲ. ಹಾಗಂತ ಅವರು ಹುಟ್ಟಲಿಲ್ಲ ಅನ್ನಬಹುದೋ? ಹುಟ್ಟಿನ ದಿನ ನೆನಪಿಲ್ಲದಕ್ಕೆ ಹುಟ್ಟಿಲ್ಲ ಎಂದು ಹೇಳಲಿಕ್ಕಾಗೋದಿಲ್ವಲ್ಲ. ಹುಟ್ಟಿರುವ ವ್ಯಕ್ತಿ ಇದ್ದಾನಲ್ಲವೋ? ಒಂದಲ್ಲ ಒಂದು ದಿನ ಆತನು ತನ್ನ ಜನನ ನೆನಪು ಮಾಡಿಕೊಳ್ಳಲು ಬೇರೆ ಏನೋ ಸಿದ್ಧ ಮಾಡಿರ್ತಾರೆ. ಅದನ್ನೇ ಯಥಾರ್ಥವಾಗಿ ಕರ್ತನ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಒಂದು ಸೀಸನ್ ಪೂರ್ತಿಯಾಗಿ ನಾವು ಉಪಯೋಗಿಸಬೇಕು. ಅದಕ್ಕೆ ಕೆಲವೊಂದು ದೇಶಗಳಲ್ಲಿ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೂ ಯೇಸುವಿನ ಜನ್ಮೋತ್ಸವ ಎಂಬ ಸಂಭ್ರಮ ಮಾಡಿಕೊಳ್ತಾರೆ. ನನ್ನ ಪ್ರಕಾರ ನಾವಾದರೋ 365 ದಿನಗಳವರೆಗೂ ಕೂಡ ನನ್ನ ಯೇಸು ನನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ಸಂಗತಿ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಅದು ನಮಗೆ ಎಷ್ಟೋ ಉಲ್ಲಾಸವನ್ನುಂಟು ಮಾಡ್ತದೆ, ಎಷ್ಟೋ ಆದರಣೆ ಉಂಟು ಮಾಡ್ತದೆ, ತೃಪ್ತಿ ಉಂಟು ಮಾಡುತ್ತೆ, ನಮ್ಮ ನಂಬಿಕೆಯನ್ನು ವೃದ್ಧಿಗೊಳಿಸುತ್ತದೆ. ಈ ಸಂದರ್ಭದಲ್ಲಿ ನಾವು ಕಲಿಯಬೇಕಾದ ಕೆಲವೊಂದು ಪಾಠಗಳು ಇದ್ದಿರುವುದರಿಂದ ಈಗೋ ಈ ದಿನದಿಂದ ಕರ್ತನ ಚಿತ್ತವಿರುವುದಾದರೆ 25ರವರೆಗೂ ಇಯರ್ ಎಂಡಿನವರೆಗೂ ಯೇಸು ಕ್ರಿಸ್ತನ ಜನ್ಮದ ಸಂದರ್ಭದಲ್ಲಿ ನಡೆದಿರುವ ಸಂಘಟನೆಗಳಿಂದ ಪವಿತ್ರಾತ್ಮನು ಕಲಿಸುವ ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳೋಣ. ಇಲ್ಲಿ ಕಲಿಯಬೇಕಾದ ವಿಷಯವೇನೆಂದರೆ, ಸಣ್ಣ ಸಣ್ಣ ವಿಷಯಗಳನ್ನು ದೇವರು ಕೋರಿಕೊಳ್ತಾರೆ. ಚಿಕ್ಕ ಊರನ್ನು ಕೂಡ ದೇವರು ಕೋರಿಕೊಳ್ತಾರೆ. ಆತನು ಜನಿಸುವುದಕ್ಕಾಗಿ ಚಿಕ್ಕ ಊರಾದ ಬೆತ್ಲೆಹೇಮನ್ನು ಕೋರಿಕೊಂಡ್ರು. ಆತನು ಈ ಲೋಕಕ್ಕೆ ಬರುವುದಕ್ಕಾಗಿ ಪರಿಶುದ್ಧಳಾಗಿರುವಂತಹ, ದೀನಳಾಗಿಯೂ ಬಡವಳಾಗಿಯೂ ಇದ್ದಿರುವ ಹಾಗೂ ಪರಿಶುದ್ಧಳಾಗಿರುವ ಮರಿಯಳನ್ನು ದೇವರು ಕೋರಿಕೊಂಡ್ರು. ದೇವದೂತನು ಬಂದು ಆ ಮಾತನ್ನು ಹೇಳಿದಾಗ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿಯುವಿ. ಇದೇ ಅಧ್ಯಾಯದ 28ನೇ ವಚನ ನೋಡಿ. ಆ ದೂತನು ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಹಲ್ಲೆಲೂಯಾ. ಭಯಪಡಬೇಡ, ನೀನು ಗರ್ಭಿಣಿಯಾಗುವಿ ಎಂಬುದಾಗಿ ಆತನು ನಿನ್ನ ಗರ್ಭದಲ್ಲಿ ಹುಟ್ಟುವಾಗ ಪರಾತ್ಪರನ ಕುಮಾರನು ಎನಿಸಿಕೊಳ್ಳುವನು ಎಂದು ಹೇಳಿದಾಗ ಅದನ್ನು ಕೇಳುವುದಕ್ಕಾಗಿ ಆಸೆಯುಳ್ಳದಾಗಿತ್ತು, ಅದ್ಭುತವಾಗಿಯೇ ಇತ್ತು, ಇಷ್ಟಕರವಾಗಿಯೇ ಇತ್ತು. ಆದರೆ ಆ ಮರಿಯಳು ಆ ಮಾತು ಕೇಳಿ ಕಳವಳಗೊಳ್ಳುತ್ತಾಳೆ, ಗಾಬರಿಗೊಳ್ಳುತ್ತಾಳೆ. ಯಾಕೆಂದರೆ ಆಕೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು, ಇನ್ನೂ ವಿವಾಹ ಆಗಿರಲಿಲ್ಲ. ಅದಕ್ಕೆ ತಕ್ಷಣವೇ ಕೇಳ್ತಾಳೆ, ನಾನು ಪುರುಷನಿಗೆ ಇನ್ನೂ ಅರಿತವಳಲ್ವಲ್ಲ, ಪುರುಷನಿಗೆ ಮುಟ್ಟಿದವಳಲ್ಲವಲ್ಲ, ನನಗೆ ಇದು ಹೇಗೆ ಸಾಧ್ಯ? ಇದು ದೇವರಿಂದಲೇ ಸಾಧ್ಯವಾಗುತ್ತದೆ ಎಂದು ಹೇಳಿದಾಗ ಆಕೆ ಅಂಗೀಕರಿಸುತ್ತಾಳೆ. ಅದು ಅಷ್ಟು ಸುಲಭವಲ್ಲ ಪ್ರಿಯರೇ. ಆ ಕಾಲದಲ್ಲಿ ವಿವಾಹಕ್ಕಿಂತ ಮುಂಚೆ ನಿಶ್ಚಿತಾರ್ಥವಾದಾಗ ಆ ಸ್ತ್ರೀಯಲ್ಲಿ ಯಾವುದಾದ್ರೂ ದೋಷ ಕಂಡು ಬಂದರೆ, ಇಲ್ಲವೇ ಗರ್ಭಿಣಿಯಾದರೆ ಆಕೆಯನ್ನು ಕಲ್ಲೆಸೆದು ಹೊಡೆದು ಊರಾಚೆಗೆ ಸೆಳೆದುಕೊಂಡು ಹೋಗಿ ಮುಖದ ಮೇಲೆ ಉಗಿದು ಕೊಂದು ಹಾಕಬೇಕೆಂದು ಬೈಬಲ್ ಹೇಳ್ತದೆ. ಹಾಗಾಗಿ ಈಕೆ ಗರ್ಭಿಣಿಯಾಗಿರೋದನ್ನು ಹೇಗೆ ಮುಚ್ಚಿಡ್ಲಿಕ್ಕಾಗತ್ತೆ ಅಂದ್ಕೊಂಡು, ಒಂದು ವೇಳೆ ಅದು ನಿಜವಾಗಲೂ ಸಾಧ್ಯವಾಗಿರೋದಾದರೆ, ಆಕೆ ಗರ್ಭಿಣಿಯಾಗುವುದಾದರೆ, ಒಂದು ವೇಳೆ ಆ ವಿಷಯ ಗೊತ್ತಿಲ್ಲದೇ ಇರುವಂಥವರು ಆಕೆಯನ್ನು, ಈವನ್ ಯೋಸೇಫನು ಕೂಡ ಆಕೆಯನ್ನು ತಳ್ಳಿ ಹಾಕುವುದಾದರೆ, ಊರ ಆಚೆಗೆ ಆಕೆಯನ್ನು ಸೆಳೆದುಕೊಂಡು ಹೋಗಿ ಕಲ್ಲೆಸೆದು ಹೊಡೆಯುತ್ತಾ ಮುಖದ ಮೇಲೆ ಉಗಿಯುತ್ತಾ ಕೊಂದು ಹಾಕುವ ದೃಶ್ಯ ಆಕೆಯ ಕಣ್ಮುಂದೆಯೇ ಕಾಣಿಸಿಕೊಳ್ಳುತ್ತದೆ. ಆದರೆ ಇದು ದೇವರ ಮಾತಾಗಿರೋದಾದರೆ, ಆತನಿಗೋಸ್ಕರ ಕೊಲ್ಲಲ್ಪಡುವುದಕ್ಕಾಗಿಯೂ ನಿಂದಿಸಲ್ಪಡುವುದಕ್ಕಾಗಿಯೂ ಅವಮಾನಕ್ಕೊಳಗಾಗಲು ಕೂಡ ನಾನು ಸಿದ್ಧವಾಗಿದ್ದೇನೆ ಎಂಬ ಧೈರ್ಯವನ್ನು ಮರಿಯಳು ತಂದುಕೊಳ್ಳುವುದನ್ನು ನೋಡ್ತೇವೆ. ನಮಗೆಲ್ಲವೂ ಅನುಕೂಲವಾಗಿರುವಾಗ ದೇವರಿಗೆ ಏನಾದರೂ ಮಾಡಬೇಕೆಂದು ಇಷ್ಟಪಡ್ತೇವೆ. ದೇವರಿಗಾಗಿ ಕೆಲಸ ಮಾಡಬೇಕಾದಾಗ ಒಂದು ವೇಳೆ ನಿಂದೆ ಹೊರಿಸಿದ್ರೆ, ಅವಮಾನ ಎದುರಾದರೆ, ನಷ್ಟ ಉಂಟಾದರೆ ನಮಗೆ ಬೇಡ ಅನ್ನುತ್ತೇವಲ್ಲವೇ?
ಬಹಳಷ್ಟು ಜನ ಸೇವಕರು ಸೇವೆ ಮಾಡುತ್ತೇನೆಂದು ಹೇಳಿ ಬಂದು ನಿಂದೆ ಎದುರಾಯಿತು, ಅವಮಾನ ಎದುರಾಯಿತೆಂದು, ಬಡತನ ಎದುರಾಯಿತು, ಕೊರತೆ ಎದುರಾಯಿತೆಂದು ಹೇಳಿ ನಾನು ಸೇವೆ ಮಾಡಲಿಕ್ಕಾಗಲ್ಲ ಎಂದು ತಿರುಗಿ ಬೀಳುವವರು, ಯೇಸುಕ್ರಿಸ್ತನನ್ನು ನಂಬಿದಕ್ಕೆ ಲಾಭ ಉಂಟಾದುವು, ಮೇಲ್ಗಳುಂಟಾದುವು, ಸ್ವಸ್ಥತೆ ಉಂಟಾಯಿತು ಎಂದು ಸಾಕ್ಷಿ ಕೊಟ್ಟವರೇ ಒಂದು ಚಿಕ್ಕ ಕಷ್ಟ ಬಂದಿದ್ದಕ್ಕೆ ಕ್ರಿಸ್ತನ ನಿಮಿತ್ತ ನಷ್ಟ ಉಂಟಾದರೆ ತಕ್ಷಣವೇ ದೇವರು ಇಲ್ಲ ಎಂದು ಹೇಳುತ್ತಾ ತಿರುಗಿ ಬೀಳುವವರನ್ನು ನೋಡ್ತೇವೆ. ನಿಜವೇ ಕ್ರೈಸ್ತತ್ವ ಅನ್ನೋದು ಒಂದು ಆನಂದ ಅಲ್ಲ ಪ್ರಿಯರೇ. ಇದಕ್ಕೆ ಆತ್ಮ ನಂಬಿಕೆ ಎಷ್ಟೋ ಅವಶ್ಯಕವಾಗಿದೆ, ಧೈರ್ಯ ಅವಶ್ಯಕವಾಗಿದೆ. ಶ್ರಮೆಯಾಗಲಿ ಹಿಂಸೆಯಾಗಲಿ ಕರ್ತನಿಗಾಗಿ ಜೀವಿಸಬೇಕೆಂಬ ಧೈರ್ಯ ಇರುವಂಥವರೇ ಯೇಸುವಿನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುತ್ತಾರೆ. ಕ್ರಿಸ್ಮಸ್ ಅಂದ ಕೂಡಲೇ ಹಾಡುಗಳು, ಡ್ಯಾನ್ಸ್ಗಳು, ಡೆಕೋರೇಷನ್ ಅಂದುಕೊಳ್ತಾರೆ ಹೊರತು ಮೊದಲ ಕ್ರಿಸ್ಮಸ್ ಸಂದರ್ಭ ನಾವು ನೋಡುವುದಾದ್ರೆ ಎಷ್ಟೋ ಹೋರಾಟ, ಕಳವಳ, ವೇದನೆ, ಭಯ, ಧೈರ್ಯ, ನಂಬಿಕೆ, ದೇವರಿಗೋಸ್ಕರ ಒಂದು ತೀರ್ಮಾನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಈ ದಿನಗಳಲ್ಲಿ ನಾವು ಕೂಡ ನಮಗಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ಸಂಗತಿ ಅರಿತುಕೊಳ್ಳುವಾಗ, ದೇವರೇ ನಿಮ್ಮ ಚಿತ್ತ ನನ್ನ ವಿಷಯದಲ್ಲಿ ನೆರವೇರಲಿ, ನಾನೇ ನಿಮ್ಮನ್ನು ಕೋರಿಕೊಂಡಿದ್ದೇನೆ ನನ್ನ ಮಗನನ್ನು ಈ ಲೋಕಕ್ಕೆ ಕಳಿಸುವುದಕ್ಕಾಗಿ ಎಂದು ಆ ದಿನ ದೂತನು ಮರಿಯಳಿಗೆ ಹೇಳಿದಂತೆ ಈ ದಿನ ನನ್ನ ಸುವಾರ್ತೆ ಸೇವೆಯಲ್ಲಿ ನಿನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ತಿದ್ದೇನೆ, ನನ್ನ ಕೈಯಲ್ಲಿ ಬಲವಾದ ಸಾಧನವಾಗಿ ಉಪಯೋಗಿಸಿಕೊಳ್ಳಲು ಕೋರಿಕೊಂಡಿದ್ದೇನೆ ಎಂದು ದೇವರು ನಿಮ್ಮನ್ನು ಕರೆಯುವಾಗ ಆತನ ಕರೆಗೆ ನೀವು ವಿಧೇಯರಾಗುವಿರಾ? ನೀವು ಆತನು ಕೊಡುವ ಕರೆಯನ್ನು ಅಂಗೀಕರಿಸುತ್ತಾ ಇದ್ದೀರಾ? ದೇವರಿಗೋಸ್ಕರ ಬದುಕುವುದಂದ್ರೆ ಅದೇನೋ ನಷ್ಟ ಹೋದಂತೆ ಅಂದುಕೊಳ್ತೇವೆ, ಆದರೆ ಆ ನಷ್ಟದಲ್ಲಿಯೂ ಕೂಡ ಎಂತಹ ದೊಡ್ಡ ಭಾಗ್ಯ ಇದೆ ಎಂಬ ಸಂಗತಿಯನ್ನು ಜ್ಞಾಪಕ ಮಾಡಿಕೊಳ್ಳಲ್ಲ. ಮರಿಯಳು ಇವೆಲ್ಲವನ್ನು ತನ್ನ ಮುಂದೆ ಇಟ್ಟುಕೊಂಡಿದ್ದಾಗಿಯೂ ಏನೇ ಆಗಲಿ, ಎಷ್ಟೇ ಅವಮಾನ ಎದುರಾಗಲಿ, ಯೋಸೇಫನ ಆಕೆಯನ್ನು ತಳ್ಳಿ ಹಾಕಿದರೂ, ಆಕೆಯ ತಂದೆ ಆಕೆಯ ಮುಖದ ಮೇಲೆ ಉಗಿದರೂ ಕೂಡ ಲೋಕವೆಲ್ಲ ಡೊಂಗರ ಸಾರಲಾಯ್ತು. ಈಕೆ ವಿವಾಹಕ್ಕಿಂತ ಮುಂಚೆ ಗರ್ಭಿಣಿಯಾಗಿದ್ದಾಳೆ, ವ್ಯಭಿಚಾರಿಯಾಗಿದ್ದಾಳೆ, ಗರ್ಭ ಧರಿಸಿದ್ದಾಳೆ ಎಂದು ನಿಂದಿಸಿದ್ರೂ ಕೂಡ ನನಗೇನಾದ್ರೂ ಪರವಾಗಿಲ್ಲ, ನನ್ನ ದೇವರು ಹೇಳಿರುವ ಮಾತು ಕೇಳ್ತೇನೆ, ನನ್ನ ದೇವರ ಪ್ರಣಾಳಿಕೆ ನನ್ನ ವಿಷಯದಲ್ಲಿ ನೆರವೇರುವುದಕ್ಕಾಗಿ ನಾನು ಅಂಗೀಕರಿಸ್ತೇನೆಂದು ಹೇಳಿ ಆಕೆ ಏನು ಹೇಳ್ತಾಳೆ ನೋಡಿ 38ನೇ ವಚನದಲ್ಲಿ. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ನನಗೆ ಆಗಲಿ ಅಂದಳು. ಇಗೋ ನಾನು ಕರ್ತನ ದಾಸಳು. ಮರಿಯಳನ್ನು ಪೂಜಿಸುತ್ತಾರಲ್ಲವೇ, ಆಕೆ ದೀನಳು, ಪ್ರಾರ್ಥನಾ ವೀರಳು ಆಕೆ. ನಾನು ನಿನ್ನ ದಾಸಳು ಎಂಬುದಾಗಿ ಹೇಳಿ ಒಪ್ಪಿಕೊಳ್ತಾಳೆ. ಕರ್ತನೇ, ನಾನು ನಿನ್ನ ದಾಸಳು, ನಿಮ್ಮ ಮಾತಿನಂತೆಯೇ ನನಗೆ ಆಗಲಿ. ಒಂದೇ ಮಾತಿನಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗುವಂಥದ್ದು ಇಲ್ಲಿ ನಾವು ಕಾಣಬಲ್ಲೆವು. ಎಷ್ಟೋ ಸಾರಿ ದೇವರು ನಿಮಗೊಂದು ಮಾತು ಹೇಳಿದಾಗ, ಒಂದು ಕೆಲಸ ಮಾಡಂದಿದಾಗ, ಒಂದು ನಿರ್ಣಯ ತೆಗೆದುಕೊಳ್ಳಿರಿ ಅಂದಾಗ, ನಿಮ್ಮಿಂದ ಏನೋ ಒಂದನ್ನು ಕೋರಿಕೊಂಡಾಗ, ನಿಮ್ಮ ವಿಷಯದಲ್ಲಿರುವ ಉದ್ದೇಶ ಬಯಲ್ಪಡಿಸಿದಾಗ ನೀವು ಮೊಳಕಾಲು ಉರಿದವರಾಗಿ, ಇಗೋ ನಾನು ಕರ್ತನ ದಾಸನು, ನಿಮ್ಮ ಚಿತ್ತದಂತೆಯೇ ನನಗೆ ಆಗಲಿ, ಇಗೋ ನಾನು ಕರ್ತನ ದಾಸಳು, ನಿಮ್ಮ ಚಿತ್ತದ ಪ್ರಕಾರವೇ ನನಗೆ ನೆರವೇರಲಿ, ಕರ್ತನೇ ಇಗೋ ನಾನು ನಿನ್ನ ಸೇವಕನು, ನೀವು ಹೇಳಿದಂತೆಯೇ ಮಾಡ್ತೇನೆ, ನಾನು ನಿಮ್ಮ ಮಗುವಾಗಿದ್ದೇನೆ, ನಿಮ್ಮ ಮಾತಿನ ಪ್ರಕಾರವೇ ನಾನು ಮಾಡುತ್ತೇನೆ ಎಂದು ಹೇಳುವೀರಾ? ಅದೇ ನಿಜವಾದ ಕ್ರಿಸ್ಮಸ್ಸಿಗೆ ಪ್ರಾರಂಭವಾಗಿದೆ. ಸಮರ್ಪಣೆ ಇಲ್ಲದಂತೆ ದೇವರ ಹಸ್ತದಿಂದ ಯಾರೂ ಉಪಯೋಗವಾಗುವುದಿಲ್ಲ. ದೇವರಿಗೆ ಸಮರ್ಪಿಸಿಕೊಳ್ಳಲಾರದೆ ಯಾರೊಬ್ಬರು ಕೂಡ ದೇವರ ಪ್ರಣಾಳಿಕೆಗಳು ತಮ್ಮ ಜೀವಿತದ ಮೂಲಕ ನೆರವೇರುವ ಹಾಗೆ ಎಂದಿಗೂ ಕೂಡ ನೋಡ್ಲಿಕ್ಕಾಗೋದಿಲ್ಲ. ಹಾಗಾದರೆ ಈ ದಿನವೇ ದೇವರಿಗೆ ನಮ್ಮನ್ನು ನಾವೇ ಈ ವರ್ಷದ ಅಂತ್ಯದಲ್ಲಿ ಸಮರ್ಪಿಸಿಕೊಡೋಣ. ದೇವರೇ, ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನಾಗಿದೆ? ಈ ವರ್ಷ ಮುಗಿದು ಹೋಗ್ತಾ ಇದೆ, ಮುಂದೆ ಇನ್ನೊಂದು ವರ್ಷ ಇದೆ, ಒಂದು ಹೊಸ ಅಧ್ಯಾಯ ನನ್ನ ಜೀವಿತದಲ್ಲಿ ಶುರು ಆಗುವ ಹಾಗೆ ನಿಮ್ಮ ಚಿತ್ತವನ್ನು ಬಯಲುಪಡಿಸಿರಿ. ನಾನು ನಿಮ್ಮ ಚಿತ್ತಕ್ಕೆ ವಿಧೇಯನಾಗುತ್ತೇನೆ. ನೀನು ಮಾತಾಡು ದೇವರೇ, ಈಗೋ ನಿಮ್ಮ ದಾಸನಿದ್ದೇನೆ, ನಿಮ್ಮ ಮಾತಿನಂತೆಯೇ ನನಗೆ ಆಗಲಿ ಎಂಬುದಾಗಿ ನಮ್ಮನ್ನು ನಾವು ಕರ್ತನಿಗೆ ಸಮರ್ಪಿಸಿಕೊಳ್ಳುತ್ತೇವೆ ಎಂದು ಹೇಳೋಣವೇ? ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಚಿತ್ತ ಮಾಡಿಕೊಂಡು, ನಮ್ಮ ಇಷ್ಟ ಮಾಡಿಕೊಂಡು, ನಮ್ಮ ಇಷ್ಟದಂತೆ ಬದುಕುತ್ತಾ ನಿಮ್ಮ ಆಶೀರ್ವಾದ ಬೇಕೆನ್ನುವಂತಹ ಮೂರ್ಖರು ನಾವಾಗಿರಬಾರ್ದು. ನೀವು ನಮ್ಮನ್ನು ಆರಿಸಿಕೊಳ್ಳುವಾಗ, ಕೋರಿಕೊಳ್ಳುವಾಗ, ಕೆಲವೊಂದು ಪ್ರಣಾಳಿಕೆಗಾಗಿ, ಕೆಲವೊಂದು ಕೆಲಸಕ್ಕಾಗಿ, ನಿಮ್ಮ ಉದ್ದೇಶ ಸಫಲಗೊಳಿಸುವುದಕ್ಕಾಗಿ, ನಮ್ಮ ಹೃದಯಗಳನ್ನು ನೀವು ಉಪಯೋಗಿಸಿಕೊಳ್ಳುವುದಕ್ಕಾಗಿ, ನಮ್ಮ ತಲಾಂತುಗಳನ್ನು, ನಮ್ಮ ಜೀವಿತವನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ, ನಮ್ಮ ಸಂತಾನ ಉಪಯೋಗಿಸಿಕೊಳ್ಳುವುದಕ್ಕಾಗಿ ದೇವರೇ ನೀವು ಕೋರಿಕೊಳ್ಳುವಾಗ, ಇಗೋ ನಿಮ್ಮ ದಾಸನು ನಾನು, ನಿಮ್ಮ ಚಿತ್ತದ ಪ್ರಕಾರ ನನಗೆ, ನನ್ನ ಮನೆಯವರಿಗೂ ಆಗಲಿ ಎಂಬುದಾಗಿ ನಮ್ಮನ್ನು ನಾವು ನಿಮಗೆ ಒಪ್ಪಿಸಿಕೊಡುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ತಪ್ಪದೆ ನಿಮ್ಮೆಲ್ಲರಿಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸುತ್ತಿದ್ದೇವೆ.
ಅದೇ ರೀತಿ ಪ್ರವಾಹ ಪೀಡಿತಕ್ಕೊಳಗಾದ ಜನರೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ಮತ್ತು ಚೆನ್ನೈನಲ್ಲಿರುವ ನಮ್ಮನ್ನು ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿರಿ. ಸಮಸ್ತ ವಿಧವಾದ ರೋಗಗಳು, ವ್ಯಾಧಿಗಳು ಹೆಚ್ಚಾಗಿ ಬೆಳೆಯದಂತೆ ದೇವರ ಕೃಪೆ ಅದು ವಿಸ್ತರಿಸುವ ಹಾಗೆ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ. ಯೇಸುವನ್ನು, ಆತನ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುವ ಈ ದಿನದಲ್ಲಿ ಆಡಂಬರದಿಂದಲ್ಲದೆ ಆಧ್ಯಾತ್ಮಿಕವಾಗಿ ಮತ್ತಷ್ಟು ಅನೇಕ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಯುತ್ತಾ ಕರ್ತನ ಉಪಯುಕ್ತ ಪಾತ್ರೆಗಳಾಗಿ ಸಿದ್ಧಪಡಿಸಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.